ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ ಒಂದು ಅದ್ಭುತವಾದ ಟೆಂಪಲ್ ನೋಡ್ಕೊಂಡ್ ಬರೋಣ. ಸೊ ಯಾವ ಟೆಂಪಲ್ ಅಂತ ನೀವು ಯೋಚನೆ ಏನು ಮಾಡೋದು ಬೇಡ. ನಾನು ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಟೆಂಪಲ್ ಬಂದು ಎಲ್ಲಿರೋದು ಅಂತ ಹೇಳೋದಾದ್ರೆ ಇದು ತಮಿಳ್ನಾಡಲ್ಲಿ ಇರುವಂತ ಟೆಂಪಲ್. ತಮಿಳ್ನಾಡಿಗೆ ಯಾರೆಲ್ಲ ಹೋಗ್ತೀರಾ ಪ್ರತಿಯೊಬ್ರು ಈ ಟೆಂಪಲ್ನ ನೋಡ್ಲೇಬೇಕಾದಂತ ಟೆಂಪಲ್ಲೇ ಈ ಬೃಹದೇಶ್ವರ ಟೆಂಪಲ್. ಈ ಬೃಹದೇಶ್ವರ ಟೆಂಪಲ್ಗೆ ಒಂದು ಇತಿಹಾಸನೇ ಇದೆ. ಇದು 1000 ವರ್ಷದ ಇತಿಹಾಸ ಟೆಂಪಲ್ ಅಂತ ಹೇಳ್ಬಹುದು. ಇದನ್ನ ಚೋಳರು ನಿರ್ಮಾಣ ಮಾಡಿರುವಂತ ಟೆಂಪಲ್. ಇಲ್ಲಿ ತಂಜಾ ಎಂಬ ರಾಕ್ಷಸ ವಾಸ ಮಾಡ್ತಿದ್ನಂತೆ ಈ ಊರಲ್ಲಿ. ಅದಕ್ಕಾಗಿ ಇದನ್ನ ತಂಜಾವೂರು ಅಂತಾನೆ ಕರೀತಾರೆ. ನಮ್ಮ ಹಳೆಯ ಅವಾಗಿನ ಹಿರಿಕರು ಕೂಡ ಇಲ್ಲಿ ಮಕ್ಳುಗಳಿಗೆ ಅಲ್ಲಿ ತಂಜಾ ರಾಕ್ಷಸ ಇದ್ದಾನೆ, ಈ ಊರಿಗೆ ಹೋಗ್ಬೇಡಿ, ಅದು ತಂಜಾವೂರು, ಇದು ರಾಕ್ಷಸನ ಊರು ಅಂತೆಲ್ಲ ಹೇಳ್ತಿದ್ರಂತೆ. ಸೊ ಅದಕ್ಕೆ ಈ ದೇವಸ್ಥಾನದಲ್ಲಿ ಇರುವಂತ ಊರನ್ನ ತಂಜಾವೂರು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಒಂದು ಇತಿಹಾಸನೇ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಸಂಗ್ರಹಣೆ ಆಗುವಂತ ದುಡ್ಡು ಅಂತ ಹೇಳಿದ್ರೆ ಇದು ಕೂಡ ಒಂದು. ಇಲ್ಲಿ ಅತಿ ಹೆಚ್ಚು ಹಣ ಸಂಗ್ರಹಣೆ ಆಗುತ್ತಂತೆ ಈ ಟೆಂಪಲ್ ಅಲ್ಲಿ. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ದೇವಾಲಯದ ನೆರಳು ಭೂಮಿಗೆ ತಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ಅದ್ಭುತವಾದ ಟೆಂಪಲ್ ಅಲ್ಲಿ ಕೆಲವೊಂದು ಎಲ್ಲಾ ರೀತಿಯ ಮೂರ್ತಿಗಳು ಜೊತೆಗೆ ವಿಗ್ರಹಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಇದು ತಂಜಾ ಎಂಬ ರಾಕ್ಷಸ ಅವನೇ ನಿಂತ್ಕೊಂಡು ಇದನ್ನ ಕೆತ್ತನೆ ಮಾಡಿಸಿರೋದು ಅಂತ ಹೇಳಲಾಗುತ್ತೆ. ಇದು 6-7 ವರ್ಷದಲ್ಲಿ ಈ ದೊಡ್ಡ ಅದ್ಭುತವಾದ ಟೆಂಪಲ್ ನಿರ್ಮಾಣ ಆಗಿದೆ ಅಂತ ಕೂಡ ಹೇಳಲಾಗುತ್ತೆ. ಬಟ್ ಅದ್ಭುತವಾದದ್ದು ಅಂತ ಹೇಳಿದ್ರೆ ಇಲ್ಲಿ ಒಂದು ಬೃಹದೇಶ್ವರ ಲಿಂಗ ಇದೆ. ಸುಮಾರು 150 ಅಡಿ ಎತ್ತರದ ಈ ಲಿಂಗದಕ್ಕೆ ಪ್ರತಿದಿನ ಪೂಜೆ ಅಭಿಷೇಕ ಕೂಡ ಆಗುತ್ತೆ. ಮಾರ್ನಿಂಗು ಪ್ರತಿದಿನ ಟೆಂಪಲ್ ಓಪನ್ ಆಗುತ್ತಂತೆ. ಬಟ್ ಪ್ರತಿದಿನ ದೇವರಿಗೆ ಅಭಿಷೇಕ ಕೂಡ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ನಾವು ಆಗಸ್ಟಲ್ಲಿ ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ನಾವು ಸುಮಾರು ಆಗ್ಲೇ ಹೋಗಿದ್ದು 2-2:30 ಆಗಿತ್ತು. ಟೆಂಪಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ಅಂದ್ರೆ ಟೆಂಪಲ್ ಕ್ಲೋಸ್ ಆಗಿರ್ಲಿಲ್ಲ, ದೇವರ ಗರ್ಭದ ಗುಡಿ ಕ್ಲೋಸ್ ಮಾಡಿಕೊಂಡು ಹೋಗ್ಬಿಟ್ಟಿದ್ರು. ಅದ್ಭುತವಾದ ಟೆಂಪಲ್ ಅಲ್ಲಿ ಮತ್ತೆ ಇನ್ನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಗೃಹಾಧಾಕಾರದ ನಂದಿ ಕೂಡ ಇದೆ. ಬಟ್ ಸಾರಿ, ನಾನು ಆ ನಂದಿ ವಿಡಿಯೋ ಮಾಡೋದಿಕ್ಕೆ ಆಗಿಲ್ಲ. ಅದ್ಭುತವಾದ ಟೆಂಪಲ್ ಮುಂದೆ ಒಂದು ನಂದಿ ಕೂಡ ಇದೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಹೇಳಿದ್ರೆ ನಾನು ಆ ನಂದಿ ನೋಡ್ಬೇಕಾದ್ರೆ ವಿಡಿಯೋ ಮಾಡೋದನ್ನೇ ಮರತೆ. ಅಷ್ಟು ಚೆನ್ನಾಗಿದೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಇದೆಯಲ್ಲ ನಂದಿ, ಅದಕ್ಕಿನ್ನ ಸ್ವಲ್ಪ ಚಿಕ್ಕದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 100-170 ಲಿಂಗಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಆ ಲಿಂಗಗಳಿಗೆ ಅದರದೇ ಆದಂತ ಕೊಠಡಿ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದ್ಭುತವಾದ ಟೆಂಪಲ್ ಅಂತಾನೆ ಕೂಡ ಹೇಳ್ಬಹುದು ಈ ತಂಜಾವೂರಲ್ಲಿ ಇರುವಂತ ಬೃಹದೇಶ್ವರ ಟೆಂಪಲ್. ಪ್ರತಿಯೊಬ್ರು ನೋಡ್ಲೇಬೇಕು. ಯಾರೆಲ್ಲ ತಮಿಳ್ನಾಡಿಗೆ ಹೋಗ್ತೀರಾ ಈ ಟೆಂಪಲ್ನ ಮಾತ್ರ ಮಿಸ್ ಮಾಡದೆ ನೋಡಿ. ಇದರ ಕೆತ್ತನೆ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಿದ್ರು ಕೂಡ ನೋಡ್ತಾನೇ ಇರಬೇಕು ಅನ್ನಷ್ಟು ಅದ್ಭುತವಾದ ಕೆತ್ತನೆ. ಇದು ಆಗಿನ ಕಾಲದಲ್ಲಿ ಚೋಳರು ನಿರ್ಮಾಣ ಮಾಡಿರಂತ ಟೆಂಪಲ್ ಆಗಿರೋದ್ರಿಂದ ಈ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಸಿಮೆಂಟ್ ಆಗ್ಲಿ ಮತ್ತೆ ಹಿಡಿಕೆ ಆಗ್ಲಿ ಯೂಸ್ ಮಾಡಿಲ್ಲ. ಈ ಕೆತ್ತನೆ ಎಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಅದ್ಭುತವಾದ ಕಲ್ಲುಗಳನ್ನ ಹಾರಿಸಿ ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಟೆಂಪಲ್ ಅಂದ್ರೆ ಹೀಗಿರ್ಬೇಕು ಅನ್ನೋ ತರ ಆಗುತ್ತೆ ನೋಡಿ. ಇಲ್ಲಿ ಲಿಂಗ ಇದೆಯಲ್ಲ, ಇದು 158 ಲಿಂಗ ಇದೆ.
ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿವರೆಗೂ ಇದೆ. ಅಷ್ಟು ಅದ್ಭುತವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಯಾವ ರೀತಿ ಲಿಂಗ ಇದೆ ಆ ಟೆಂಪಲ್ ಅಲ್ಲೂ ಕೂಡ ಹಾಗೆ 150 ಎತ್ತರ ಅಡಿ ಇರುವಂತ ವಿಗ್ರಹ ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ ವಿಗ್ರಹಕ್ಕೆ ಬೃಹದೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಅದ್ಭುತವಾದ ಟೆಂಪಲ್ ಅಲ್ವಾ? ಈ ರೀತಿ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಪುಣ್ಯ ಮಾಡಿದ್ವಿ. ಈ ಕಾಲದಲ್ಲಿ ಈ ತರ ದೇವಸ್ಥಾನನ ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅವಾಗಿನ ನಮ್ಮ ಹಿರಿಯರು ಎಷ್ಟು ಶಕ್ತಿಯುತರಾಗಿದ್ರು ಅಲ್ವಾ? ಅಷ್ಟು ಶಕ್ತಿಯಾಗಿರೋದ್ರಿಂದನೇ ಈ ತರ ಟೆಂಪಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಈ ದೇವಾಲಯದಲ್ಲಿ, ಈ ದೇವಸ್ಥಾನದಲ್ಲಿ ಕೊನೆ ಉಸಿರು ಆ ತಂಜ ರಾಕ್ಷಸ ಕೊನೆ ಉಸಿರನ್ನ ಎಳೆದ್ರು ಅಂತ ಕೂಡ ಹೇಳಲಾಗುತ್ತೆ. ಆ ಕೊನೆ ಟೈಮಲ್ಲಿ ಆ ರಾಕ್ಷಸ ಅವನು ಸಂಪಾದನೆ ಮಾಡಿರುವಂತ ಎಲ್ಲಾ ನಿಧಿಯನ್ನು ಅವನು ಈ ದೇವಾಲಯ ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದಾನೆ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಹೇಳೋದಷ್ಟೇ, ನಮಗೇನು ಗೊತ್ತಿಲ್ಲ. ಬಟ್ ಅಲ್ಲಿ ನಡೀತಿರೋದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಮತ್ತೆ ಪ್ರತಿ ದಿನ ಮಾರ್ನಿಂಗು ಇಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ಮಾತು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ ಮಾತು ಬಂದಿಲ್ಲ, ಮೂಗ್ರಿದ್ರೆ ಇಲ್ಲಿ ಬಂದು ಇಲ್ಲಿ ಅಭಿಷೇಕ ಮಾಡ್ತಾರಲ್ಲ ಪ್ರತಿದಿನ, ಆ ನೀರನ್ನ ಹಾಕಿಸ್ಕೊಂಡ್ರೆ ಅವ್ರಿಗೆ ಎಲ್ಲಾ ತರ 28 ದಿನದಲ್ಲಿ ಮಾತು ಬರುತ್ತೆ ಅಂತ ಕೂಡ ಹೇಳ್ತಿರ್ತಾರೆ ಇಲ್ಲಿ ಜನಗಳು. ಬಟ್ ಇಲ್ಲಿ ತುಂಬಾ ವಿಶಾಲವಾದಂತ ಜಾಗ ಇದೆ. ಇದು ಸುಮಾರು ಒಂದು 250 ಎಕರೆಯಲ್ಲಿ ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ವಿಶಾಲವಾದ ಟೆಂಪಲ್ ಅಂತ ಹೇಳಿದ್ರೆ, ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ, ಎಷ್ಟೇ ಜನ ಬಂದ್ರೂ ಕೂಡ ತುಂಬಾ ದೊಡ್ಡದೇ ಟೆಂಪಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿ ಒಂದು ದೇವರ ವಿಗ್ರಹಗಳು ಅಂದ್ರೆ ಮೂರ್ತಿಗಳು ಕೂಡ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕುಬೇರ, ಈಶ್ವರ, ಪರಮೇಶ್ವರ ವಿಗ್ರಹ, ಮತ್ತೆ ಪಾರ್ವತಿ, ಅದ್ರ ಜೊತೆಗೆ ಎಲ್ಲಾ ದೇವರು, ರಾಕ್ಷಸ, ಮತ್ತೆ ಇಲ್ಲಿ ಸರ್ಜಾ ಎಂಬ ರಾಕ್ಷಸನ ವಿಗ್ರಹ ಕೂಡ ಎಲ್ಲೋ ಒಂದು ಕಡೆ ಕೆತ್ತನೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ನನಗಂತೂ ಈ ಟೆಂಪಲ್ ಅನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೀವು ನೋಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಹೋಗಿ ನೋಡಿ. ನಾವು ಇದನ್ನೆಲ್ಲ ನೋಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ನಾವು ಬೇರೆ ಕಡೆ ನಾವು ಜಸ್ಟ್ ಬಂದಿರೋದು ಟ್ರಿಪ್ಗೋಸ್ಕರ ಅಲ್ವಾ. ನನಗೆ ಅಲ್ಲೇ ಇರಬೇಕು ಅನ್ನೋ ಮನಸ್ಸಂತೂ ತುಂಬಾನೇ ಇತ್ತು. ಬಟ್ ಅಲ್ಲೇ ಇರೋದಿಕ್ಕೆ ಆಗಲ್ಲ ಅಲ್ಲ. ಇನ್ನ ಸ್ವಲ್ಪ ಹೊತ್ತು ಇದ್ದು ಟೆಂಪಲ್ ಅನ್ನ ಪೂರ್ತಿಯಾಗಿ ನೋಡ್ಬೇಕಿತ್ತು ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಬಟ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಆದಷ್ಟು ನೋಡ್ಕೊಂಡು ಇವಾಗ ಹೊರಡುತ್ತಿದ್ದೀನಿ. ಈ ತಮಿಳ್ನಾಡಲ್ಲಂತೂ ತುಂಬಾನೇ ಅದ್ಭುತವಾದ ಟೆಂಪಲ್ ಇದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಪ್ರತಿಯೊಂದು ಕೂಡ ನೋಡಿರ್ತಾರೆ. ಬಟ್ ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.